ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ರೋಟೀನ್ ವ್ಲಾಗ್ ಇರುತ್ತೆ. ಮತ್ತು ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ, ಅದರ ರಿವ್ಯೂನು ಕೊಡ್ತಾ ಇದ್ದೀನಿ. ಅದಾದಮೇಲೆ ಒಂದು 2 ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ರಾಗಿ ಗಂಜಿ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ನಲ್ವ, ಅದೇ ಒಂದು ಹುರಿದಿರುವ ರಾಗಿ ಹಸಿಟ್ಟಿಂದ ಇನ್ನೊಂದು ರೆಸಿಪಿಯನ್ನು ನಾನೀಗ ಶೇರ್ ಮಾಡ್ತಾ ಇದ್ದೀನಿ. ಹುರಿದಿರುವ ರಾಗಿ ಹಸಿಟ್ಟು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನಮಗೆ ಎಷ್ಟು ಟೇಸ್ಟ್ಗೆ ಬೆಲ್ಲ ಬೇಕಾಗುತ್ತೋ, ಅಂದರೆ ಸ್ವೀಟ್ ನಮಗೆ ಯಾವ ರೀತಿಯಾಗಿ ಬೇಕಾಗುತ್ತೋ ಆ ರೀತಿಯಾಗಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಸಕ್ಕರೆಯನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಬೆಲ್ಲ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಿರ್ತಾರಲ್ವ, ಹಾಗಾಗಿ ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇನ್ನು ನೀರು ಹಾಕ್ಕೊಂಡು ಬೆರೆಸ್ಕೊಂಡು ಮಧ್ಯಾಹ್ನ ಟೈಮು ಮತ್ತು ಬೆಳಗ್ಗೆ ನಾಷ್ಟ ಟೈಮಲ್ಲಿ ಈ ಒಂದು ರಾಗಿ ಉಂಡೆಗಳನ್ನು ತಿನ್ಕೊಳ್ಬೋದು. ಶಿವರಾತ್ರಿ ಉಪವಾಸ ಇರ್ತಾರಲ್ವ, ಆ ಟೈಮಲ್ಲಿ ನಮ್ಮಮ್ಮ ಮನೆಯಲ್ಲೆಲ್ಲ ಈ ರೀತಿಯಾಗಿ ಮಾಡ್ತಾಯಿದ್ರು. ಬೆಳಗಿನ ಒಂದು ಟಿಫನ್ಗೆ ಈ ಒಂದು ರಾಗಿ ಉಂಡೆ ಮತ್ತು ಜೋಳದ ಉಂಡೆಯನ್ನು ಮಾಡ್ತಾಯಿದ್ರು. ನಾನು ಗುರುವಾರ ಮಾಡಿದ್ದು ಈ ಒಂದು ರೆಸಿಪಿಯನ್ನು. ಗುರುವಾರ ಮಧ್ಯಾಹ್ನ ನಾನು ಈ ಉಂಡೆಗಳನ್ನು ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗೆ ಮೊಸರು ಮತ್ತು ರೈಸನ್ನು ಇಟ್ಕೊಟ್ಟಿದ್ದೆ. ಈ 2 ರೆಸಿಪಿಗಳಲ್ಲಿ ನನಗೆ ಯಾವ್ದು ಇಷ್ಟ ಅಂತಂದರೆ ರಾಗಿ ಗಂಜಿನೇ ಇಷ್ಟ ಆಗುತ್ತೆ. ಅದೊಂದು ರೀತಿಯಾಗಿ ಚೆನ್ನಾಗಿರುತ್ತೆ, ಸ್ವೀಟಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಇದು ಅಷ್ಟೇನು ಚೆನ್ನಾಗಿರೋದಿಲ್ಲ, ಆದರೆ ಅರ್ಜೆಂಟಿಗೆ ಇದೇ ಆಗುತ್ತಲ್ವ. ಅದು ಹುಣಸೆ ಹಣ್ಣೆಲ್ಲ ನೆನೆಸಿಟ್ಕೊಳ್ಬೇಕು, ಅದು ರಸ ಹಿಂಡ್ಕೊಳ್ಬೇಕು, ಅದೊಂದು ಸ್ವಲ್ಪ ಒಂದು 10-15 ನಿಮಿಷ ಟೈಮ್ ತಗೊಳುತ್ತೆ. ಇದು ಆ ರೀತಿಯಾಗಿರೋದಿಲ್ಲ, ಜಸ್ಟ್ ಒಂದು 2-3 ಮಿನಿಟ್ಸಲ್ಲೇ ಆಗೋಗುತ್ತೆ. ರಾಗಿ ಹಸಿಟ್ಟನ್ನು ಹಾಕ್ಕೊಳ್ಳೋದು, ಬೆಲ್ಲ ತುರಿದಿದ್ರೆ ಬೆಲ್ಲನ ಹಾಕ್ಕೊಳ್ಳೋದು, ನೀರು ಹಾಕ್ಕೊಂಡು ಬೆರೆಸ್ಕೊಂಡು ಉಂಡೆಗಳು ಮಾಡ್ಕೊಳೋದು ಅಷ್ಟೇ. ಅದಕ್ಕೆ ಜೀರಿಗೆ ಪುಡಿ ಮತ್ತು ಹುಣಸೆ ಹಣ್ಣಿನ ರಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದೂ ಅಷ್ಟೇ ಬೇಗನೆ ಆಗುತ್ತೆ. ಅವೆಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಗಂಜಿ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಈ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ನಾನು ಈ ಒಂದು ರೆಸಿಪಿಯನ್ನು ಇವತ್ತು ಮಾಡಿಕೊಂಡೆ. ನನಗೆ ರಾಗಿ ಗಂಜಿನೇ ತುಂಬ ಇಷ್ಟ ಆಗುತ್ತೆ ಇದಕ್ಕಿಂತನೂ. ನೆಕ್ಸ್ಟು ಭಾನುವಾರ ಬೆಳಗ್ಗೆ ನಾನೀಗ ಕೆಲವೊಂದು ಪಾಟುಗಳೆಲ್ಲ ಖಾಲಿ ಇತ್ತು, ಅದನ್ನು ಯಾಕೆ ಹಾಕೇ ಬಿಡೋದು ಅಂತಂದ್ಬಿಟ್ಟು ಈ ಸೊಪ್ಪಿನ ಸೀಡ್ಸ್ ಇರುತ್ತಲ್ವ, ಅದನ್ನೆಲ್ಲ ಹಾಕೋಣ, ಅದಾದರೂ ಬರುತ್ತೆ ಅಂತಂದ್ಬಿಟ್ಟು ಈ ಸೊಪ್ಪಿನ ಸೀಡ್ಸ್ ಹಾಕೋದಕ್ಕೆಲ್ಲ ಮಣ್ಣೆಲ್ಲ ಕೆದಕ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ನರ್ಸರಿಯಿಂದ ಒಂದು 3 ಥರ ಸೇವಂತಿಗೆ ಗಿಡಗಳು ತೊಗೊಂಬಂದಿದ್ದೆ. ಅದಾದಮೇಲೆ ಒಂದು ಪನ್ನೀರ್ ರೋಸ್ ಗಿಡನೂ ತೊಗೊಂಬಂದಿದ್ದೆ. ಎಲ್ಲ ಗಿಡಗಳೂ ಒಣಗೋಯ್ತು. ಈ ಸಮ್ಮರಲ್ಲಿ ನಾವೇನಾದರೂ ಊರಿಗೆ ಹೋಗಿದ್ದೀವಿ ಅಂತಂದರೆ 1 ಡೇ 2 ಡೇ ಏನಾದರೂ ಅಲ್ಲೇ ಇದ್ದೀವಿ ಅಂತಂದರೆ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ. ಈ ಸಮ್ಮರಲ್ಲಿ ಡೈಲಿ ನೀರು ಹಾಕ್ತಾಯಿದ್ರೇ ಗಿಡಗಳು ಫ್ರೆಶ್ ಆಗಿ ಚೆನ್ನಾಗಿರೋದು. ನಾವು ಲಾಸ್ಟ್ ಟೈಮ್ ಎಲ್ಲ ಒಂದು 2 ಡೇಸ್ 3 ಡೇಸ್ ಎಲ್ಲ ಅಮ್ಮ ಮನೆಯಲ್ಲಿ ಮತ್ತು ಅತ್ತೆ ಮನೆಯಲ್ಲಿ ಇದ್ವಲ್ವ, ಅವಾಗೆಲ್ಲ ಒಂದು ಸ್ವಲ್ಪ ಬಾಡ್ದಾಗ ಆಗೋಗಿತ್ತು. ಮತ್ತು ಬಂದಿದ್ದ ತಕ್ಷಣ ಹಾಕಿದ್ರೆ ಒಂದು ಸ್ವಲ್ಪ ಚೇತರಿಸ್ಕೊತವೆ, ಇಲ್ಲ ಒಂದು ಸ್ವಲ್ಪ ಅದು ಇದು ಕೆಲಸದಲ್ಲಿ ಮರ್ತೋಗಿದ್ದೀವಿ ಅಂತಂದರೆ ಫುಲ್ ಬಾಡೋಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಎಲ್ಲ ಬಾಡೋಯ್ತು. ಅದಾದಮೇಲೆ ಈ ಸಾಲ್ಟ್ ನೀರು ಇತ್ತಲ್ವ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಯಿತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಯಾವಾಗಾದರೂ ತೊಗೊಂಬಂದು ಎಲ್ಲ ನೀಟಾಗಿ ಇಲ್ಲಿ ಪಾಟುಗಳಲ್ಲೆಲ್ಲ ಹೂವಿನ ಗಿಡಗಳನ್ನು ಹಾಕ್ಕೊಳ್ಳೋಣ. ಈ ಸದ್ಯಕ್ಕೆ ಸೊಪ್ಪಿನ ಸೀಡ್ಸು, ಅದಾದಮೇಲೆ ಮೆಂತ್ಯ ಸೀಡ್ಸು ಇದೆಲ್ಲ ಹಾಕ್ಕೊಂಡು ಬೆಳೆಸ್ಕೊಳ್ಳೋಣ. ಆಮೇಲೆ ಈ ಕಡೆ ಇಂಟ್ರೆಸ್ಟ್ ಕೊಡೋಣ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಸೊಪ್ಪಿನ ಸೀಡ್ಸನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ದಂಡ್ಸೊಪ್ಪಿನ ಸೀಡ್ಸು. ಅದಾದಮೇಲೆ ಚಿಕ್ಕಡಿಕಾಯಿ ಒಂದು ಕಾಳು ಏನೋ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ಅಂತಂದರೆ ಸುಮಾರು ನಾವು ಲೀಸ್ ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ ನಾನು ಈ ಒಂದು ಮೂಲಂಗಿ ಸೀಡ್ಸ್ನ ಹಾಕ್ತಾಯಿದ್ದೆ. ಅದಾದಮೇಲೆ ಬೆಂಡೆಕಾಯಿ ಸೀಡ್ಸು ಇದೆಲ್ಲ ಹಾಕ್ತಾಯಿದ್ದೆ. ಅವಾಗೆಲ್ಲ ಕೊಟ್ಟಿದ್ರು, ಸುಮಾರಷ್ಟು ಸೀಡ್ಸನ್ನು ಅಮ್ಮ ಕೊಟ್ಟಿದ್ದರು. ಆವಾಗಿನ ಸೀಡ್ಸೇ ಇದೂ. ನೋಡೋಣ, ನೋಡೋಣ ಬರುತ್ತೇನೋ ಅಂತಂದ್ಬಿಟ್ಟು ಎಲ್ಲ ಪಾಟ್ಗಳಿಗೂ ಒಂದು 4 ಪಾಟ್ಗಳಿಗೆ ಮಾತ್ರ ದಂಟಿ ಸೊಪ್ಪಿನ ಸೀಡ್ಸು, ಮತ್ತು ಒಂದು ಪಾಟ್ಗೆ ಮಾತ್ರ ಇದು ಚಿಕ್ಕಡಿಕಾಯಿ ಒಂದು ಕಾಳು ಏನೋ ಗೊತ್ತಿಲ್ಲ, ನೋಡೋಣ ಬಂದರೆ ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ಎಲ್ಲನೂ ಆ ಕವರಲ್ಲಿದ್ದ ಸೀಡ್ಸ್ನೆಲ್ಲನೂ ಪಾಟ್ಗಳಲ್ಲಿ ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಚುಮ್ಗಿಸ್ತೀನಿ. ಬಿಸಿಲೇನು ಅಷ್ಟು ಜೋರಾಗಿ ಏನಿಲ್ಲ, ಲೈಟಾಗಿ ಬೀಳ್ತಾ ಇತ್ತು. ಬಿಸಿಲಿದ್ದಾಗ ಈ ಸೀಡ್ಸ್ನೆಲ್ಲ ಹಾಕಬಾರ್ದು ಅಂತ ಹೇಳ್ತಾರಲ್ವ, ಲೈಟಾಗಿತ್ತು. ಒಂದು 11 ಗಂಟೆ ಏನೋ ಆಗಿತ್ತು ಅಷ್ಟೇ. ಹಾಗಾಗಿನೇ ಇನ್ನು ಹಾಕ್ಬಿಡೋಣ. ಇನ್ನು 12 ಗಂಟೆ ಮೇಲೆ ಅಂತಂದರೆ ಬಿಸಿಲು ಜಾಸ್ತಿ ಆಗುತ್ತೆ, ಮತ್ತು ಸಂಜೆ ಟೈಮು ಹಾಕೋಣ ಅಂತಂದ್ರೂ ಬಿಸಿಲು ಜಾಸ್ತಿನೇ ಇರುತ್ತೆ. ಇನ್ನು ಮುಸ್ಸಂಜೆ ಟೈಮಲ್ಲಿ ಹಾಕೋಣ ಅಂತಂದರೆ ಸೊಳ್ಳೆಗಳೆಲ್ಲ ಮನೆ ಒಳಗಡೆ ಬರುತ್ತೆ. ಹಾಗಾಗಿನೇ ಬೆಳಗ್ಗೆನೇ ಮನೆಯೆಲ್ಲ ಕಸ ಗುಡಿಸಿ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಟಿಫನ್ ಮಾಡಿ ತಿಂದು ಈ ಕೆಲಸನ ಇಟ್ಕೊಂಡಿದ್ದೀನಿ.
ನೆಕ್ಸ್ಟ್ ಇವಾಗ ನಾನು ಮಧ್ಯಾಹ್ನ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕುಷ್ಕ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕುಷ್ಕ ರೈಸ್ ರೆಸಿಪಿಯನ್ನು ನಾನು ಆಲ್ರೆಡಿ ಒಂದೆರಡು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಈ ಕುಷ್ಕ ರೈಸ್ಗೆ ಈರುಳ್ಳಿಯನ್ನು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಇವತ್ತು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಕುಷ್ಕ ರೈಸು. ಈ ಕುಷ್ಕ ರೈಸಲ್ಲಿ ಈರುಳ್ಳಿಯನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡ್ರೆ ಅದೇ ಒಂದು ಟೇಸ್ಟೇ ಈ ಒಂದು ರೈಸಲ್ಲಿ ತುಂಬ ಚೆನ್ನಾಗಿರೋದು. ನೆಕ್ಸ್ಟ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಬಂದಿತ್ತು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಅಕ್ಕಿಯನ್ನು ಸಹ ನಾನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಇವಾಗ ಅಕ್ಕಿಯನ್ನು ಸಹ ಮೊದಲೇ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ನಾನು 1.5 ಗ್ಲಾಸ್ ಅಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೆ. ಹಾಗಾಗಿ ನಾನು 2.25 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇವಾಗ ನೋಡ್ತಾ ಇರ್ಬೋದು ಕುಷ್ಕ ರೈಸ್ ಅನ್ನೋದು ರೆಡಿ ಆಗಿದೆ. ನನ್ನ ಹಸ್ಬೆಂಡ್ಗಂತೂ ಈ ಕುಷ್ಕ ರೈಸ್ ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಈ ಕುಷ್ಕ ರೈಸ್ ಅಂತಾನೆ ಅಲ್ಲ, ಅವ್ರಿಗೆ ಯಾವುದೇ ಒಂದು ರೆಸಿಪಿಗಳು ತುಂಬ ಸಿಂಪಲ್ ಆಗಿರಬೇಕು ಅಂಥ ರೆಸಿಪಿಗಳನ್ನ ತುಂಬ ಇಷ್ಟಪಡ್ತಾರೆ. ಆ ರೆಸಿಪಿಯಲ್ಲಿ ಜಾಸ್ತಿ ಏನಾದರೂ ಅದು ಇದು ತರಕಾರಿಗಳು ಬಾಯಿಗೆ ಸಿಗ್ತಾ ಇದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲಂತೆ. ಪ್ಲೈನ್ ಆಗಿದ್ರೆ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ಇವಾಗ ಊಟ ತಿಂದಿದ್ದಾದಮೇಲೆ ನಾನು ಅಡುಗೆ ಮಾಡ್ತಾನೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಊಟ ಆದಮೇಲೆ 1-2 ತಟ್ಟೆ ಇತ್ತು, ಅದನ್ನು ವಾಶ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಕೆಲವರು ನನಗೆ ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶಸ್ಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಶ್ವೇತಾ ದಿಲೀಪ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 20th ನಮ್ಮದು 13 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಶ್ವೇತಾ ದಿಲೀಪ್ ಕುಮಾರ್ ಅನ್ನೋರೇ. ನೆಕ್ಸ್ಟ್ ಸುಮಾ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 24th ನಮ್ಮ ಅಕ್ಕದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಸಂತೋಷ್ ಗೌತಮಿ ಅವರೇ. ನೆಕ್ಸ್ಟು ಸಂಗೀತ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 17th ನನ್ನ ಮಗಂದು ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವಿಷ್ಣು ಆ್ಯಂಡ್ ಯಶ್ವಿನ್. ನೀವಿಬ್ಬರು ಟ್ವಿನ್ಸಾ ಇಲ್ಲ ಅಂತಂದರೆ ಒಬ್ಬರನ್ನೇ 2 ಹೆಸರು ಇಟ್ಟು ಕರಿತೀರಾ ನನಗೆ ಗೊತ್ತಿಲ್ಲ, ಆದರೆ ವಿಶ್ ಮಾಡಿದ್ದೀನಿ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ಈಗ ನಾನು ಈ ಕರ್ಟನ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಆಮೇಲೆ ನಾನು ಉಳ್ದೋರ್ದು ವಿಶಸ್ಸನ್ನು ಮಾಡ್ತೀನಿ. ಮೊದಲು ನಾವು ಲೀಸ್ ಮನೆಯಲ್ಲಿದ್ದಾಗ ಡೋರ್ಗೆ ಈ ಒಂದು ಕರ್ಟನನ್ನು ತರಿಸ್ಕೊಂಡಿದ್ವಿ. ಇವಾಗ ಇದೇ ಒಂದು ಡಿಸೈನ್ಗೆ ಇನ್ನೊಂದು ಕರ್ಟನನ್ನು ತರಿಸ್ಕೊಂಡಿದ್ದೀವಿ. ಆವಾಗ ರೂಮ್ ಡೋರ್ ಆಗಿರೋದ್ರಿಂದ ಒಂದೇ ಕರ್ಟನ್ ಸಾಕಾಗಿತ್ತು, ಹಾಗಾಗಿ ಒಂದೇ ಕರ್ಟನನ್ನು ತರಿಸ್ಕೊಂಡಿದ್ವಿ. ಇವಾಗ ಇಲ್ಲಿ ಹಾಲಲ್ಲಿ ಒಂಥರ ಇದು ದೊಡ್ಡದು ಒಂದು ಡೋರ್ ಥರ ಇದೆ, ಹಾಗಾಗಿ 2 ಕರ್ಟನ್ ಬೇಕು. ಹಾಗಾಗಿನೇ ಇವಾಗ ಅದು ಯಾಕೆ ವೇಸ್ಟ್ ಮಾಡೋದು, ಸದ್ಯಕ್ಕೆ ಅದೇ ಒಂದು ಡಿಸೈನ್ಗೆ ಇನ್ನೊಂದು ತರಿಸ್ಕೊಳ್ಳೋಣ, ಆಮೇಲೆ ಮುಂದಕ್ಕೆ ಇನ್ನೊಂದು ಸೆಟ್ ತರಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದೇ ಒಂದು ಡಿಸೈನನ್ನು ಸರ್ಚ್ ಮಾಡಿ ಇವಾಗ ತರಿಸ್ಕೊಂಡಿದ್ದೀವಿ. ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲಿ ಹಾಕಿದ್ದೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಅದಾದಮೇಲೆ ಇವಾಗ ಡೋರ್ ಬ್ಯಾಕ್ ಸೈಡ್ ಮ್ಯಾಗ್ನೆಟ್ಸ್ ಇವು ಒಂದು 6 ಪೀಸನ್ನು ತರಿಸ್ಕೊಂಡಿದ್ವಿ. ನಾವು ಮೇನ್ ಡೋರ್ಗೆ ಮ್ಯಾಗ್ನೆಟನ್ನು ಹಾಕಿದಾಗ ಅವಾಗ ನನಗೆ ನೆನಪು ಬರಲಿಲ್ಲ, ರೂಮ್ ಡೋರ್ಸ್ಗೂ ಹಾಕಬೇಕು, ಅದಾದಮೇಲೆ ಬಾಲ್ಕನಿ ಡೋರ್ಸ್ಗೂ ಹಾಕ್ಸ್ಬೇಕು ಅಂತಂದ್ಬಿಟ್ಟು ಆವಾಗ ನನಗೆ ನೆನಪು ಬರಲಿಲ್ಲ. ಇವಾಗ ಸಮ್ಮರ್ ಆಗಿರೋದ್ರಿಂದ ರೂಮ್ ಡೋರು ಮತ್ತು ಬಾಲ್ಕನಿ ಡೋರ್ಸು ಮತ್ತು ವಿಂಡೋದು ಒಂದು ಮಸ್ಕಿಟೋ ಶಟರ್ ಇರುತ್ತಲ್ವ ಅದನ್ನೆಲ್ಲ ಓಪನ್ ಮಾಡಿರೋದ್ರಿಂದ ಗಾಳಿ ಸರ್ಕ್ಯುಲೇಷನ್ ಆಗಿ ಜೋರಾಗಿ ಬಾಲ್ಕನಿ ಡೋರು ಮತ್ತು ರೂಮ್ ಡೋರೆಲ್ಲ ಹೊಡ್ಕೊಳ್ತಾ ಇರುತ್ತೆ. ಅದಕ್ಕೆ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾನು ಜುಗಾಡ್ ಮಾಡಿದ್ದೆ, ರಟ್ಟಿನ ಪೀಸ್ಗಳನ್ನು ತೊಗೊಂಡೋಗಿ ಅಲ್ಲಿ ಬಾಗ್ಲ ಹತ್ರ ಸಿಕ್ಸಿದ್ದೆ. ಅದಕ್ಕೆ ನನ್ನ ಹಸ್ಬೆಂಡು ಸರಿ ಇದನ್ನು ತರಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಒಂದು 6 ಪೀಸಸನ್ನು ತರಿಸ್ಕೊಂಡಿದ್ದೀವಿ. ಇವುಗಳ ಲಿಂಕ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೇನಾದರೂ ಬೇಕಿತ್ತು ಅವಶ್ಯಕತೆ ಇತ್ತು ಅಂತಂದರೆ ಅಲ್ಲೋಗಿ ಚೆಕ್ ಮಾಡಿ ತಗೊಳ್ಳಿ. ನೆಕ್ಸ್ಟ್ ಇವಾಗ ಇನ್ನು 3 ಮೆಂಬರ್ಸ್ಗೆ ವಿಶ್ ಮಾಡೋದು ಬಾಕಿ ಇದೆ, ಅವ್ರಿಗೆ ವಿಶ್ ಮಾಡಿಬಿಡ್ತೀನಿ. ಲೋಕೇಶ್ ಅನ್ನೋ ಒಂದು ಅಕೌಂಟಿಂದ ಒಬ್ಬರು ಕಮೆಂಟ್ ಮಾಡಿದರು, ಈ ಮಂತು 12th ನಮ್ಮದು 2nd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ನಾನು ಅವ್ರಿಗೆ ನೇಮ್ಸನ್ನು ಕಳಿಸ್ಕೊಡಿ ಅಂತಂದ್ಬಿಟ್ಟು ರಿಪ್ಲೈ ಕೊಟ್ಟಿದ್ದೆ, ಅವರು ನೇಮ್ಸನ್ನು ಕಳಿಸ್ಕೊಟ್ಟಿಲ್ಲ.
ಆದರೂ ಪರವಾಗಿಲ್ಲ, ನಾನು ಹಾಗೆ ವಿಶ್ ಮಾಡ್ತೀನಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟು ಹರ್ಷಲತಾ ಅನ್ನೋರು ಕಮೆಂಟ್ ಮಾಡಿದ್ರು, ಈ ಮಂತು 19ಗೆ ನಮ್ಮದು 18 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಹರ್ಷಲತಾ ಅವರೇ. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಗೀತಾ ಮಧು ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 17ಗೆ ನನ್ನ ಮಗಳದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇತಾ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕರ್ಟನನ್ನು ನಾವು ಇಲ್ಲಿ ಹಾಕಿದ್ದೀವಿ. ಇಲ್ಲಿ ಹಾಲಲ್ಲಿ ಡೈರೆಕ್ಟಾಗಿ ಕಾಮನ್ ಟಾಯ್ಲೆಟ್ ಅನ್ನೋದು ಕಾಣುತ್ತೆ. ಇಲ್ಲಿ ಸೋಫಾ ಅದೆಲ್ಲ ಹಾಕಿದ್ಮೇಲೆ ಯಾರಾದರೂ ಗೆಸ್ಟ್ ಬಂದು ಕುತ್ಕೊಂಡಾಗ ಎಲ್ಲ ಇಲ್ಲಿ ಒಂದು 2 ರೂಮ್ಗೂ ಒಂದೇ ಕಾಮನ್ ಟಾಯ್ಲೆಟ್ ಇದೆ. ಅಲ್ಲಿರೋರು ಟಾಯ್ಲೆಟನ್ನು ಯೂಸ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಹಿಂದು ಮುಂದೆ ನೋಡ್ತಾರೆ. ಇದಕ್ಕೆ ಒಂದು ಕರ್ಟನನ್ನು ಹಾಕಲೇಬೇಕು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವತ್ತೇ ಇಂಟೀರಿಯರ್ಸನ್ನು ಮಾಡಿಸ್ಬೇಕಾದ್ರೆ ಈ ಒಂದು ರ್ಯಾಟ್ಸನ್ನು ಅವತ್ತೇ ಹಾಕ್ಸಿದ್ವಿ. ಕರ್ಟನ್ ಒಂದು ಸ್ವಲ್ಪ ಚಿಕ್ಕದೇನಿಲ್ಲ, ಸೈಜ್ ಕರೆಕ್ಟಾಗೇ ಇದೆ. ರ್ಯಾಟ್ಸ್ ಹೈಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹೈಟ್ ಕಡಿಮೆ ಅಂತ ಅನಿಸ್ತಾ ಇದೆ. ನನ್ನ ತಮ್ಮ ಬಂದ ಮೇಲೆ ಅದನ್ನು ತೆಗೆದು ಕೆಳಗಡೆ ಇಳಿಸಿ ಆಮೇಲೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇರಲಿ ಅಂತಂದ್ಬಿಟ್ಟು ಹಾಗೆ ಹಾಕಿದ್ದೀವಿ. ನೋಡ್ತಾ ಇರ್ಬೋದು, ಹಾಲಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಅನ್ನೋದು ಡೈರೆಕ್ಟಾಗಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಇದಕ್ಕೊಂದು ಕರ್ಟನ್ ಬೇಕು ಅಂತಂದ್ಬಿಟ್ಟು ಹಾಕ್ಸ್ಕೊಂಡಿದ್ದು. ಸದ್ಯಕ್ಕೆ ಹಳೆ ಒಂದು ಕರ್ಟನ್ಗೆ ಮ್ಯಾಚ್ ಮಾಡಿ ತೆಗೆಸ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಇನ್ನೊಂದು ಸೆಟ್ ಕರ್ಟನನ್ನು ತೆಗೆಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇದೇ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಹಾಲಲ್ಲಿ ಏನಾದರೂ ಕುತ್ಕೊಂಡಿದ್ದಾರೆ ಅಂತಂದರೆ ಕಾಮನ್ ಟಾಯ್ಲೆಟ್ ಅನ್ನೋದು ಡೈರೆಕ್ಟಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಇದೊಂದನ್ನು ಇಲ್ಲಿ ಹಾಕಿರೋದು. ಚೆನ್ನಾಗಿದೆ. ಮನೆಗೆ ಒಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸನ್ನು ಇಟ್ಟರೆ ಅಲ್ವಾ ಚೆನ್ನಾಗಿ ಮನೆ ಅನ್ನೋದು ಕಾಣೋದು. ನನಗಂತೂ ಈ ಕರ್ಟನ್ ಹಾಕಿರೋದ್ರಿಂದ ಇಲ್ಲಿ ಏನೋ ಒಂದು ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ. ನಾನು ಮುಂದಕ್ಕೆ ಒಂದೊಂದೇ ಐಟಮ್ಸನ್ನು ತೊಗೊಂಬಂದು ಮನೇನ ಡೆಕೋರೇಟಿವ್ ಮಾಡ್ತೀನಿ. ನನಗಂತೂ ಮನೆ ನೀಟಾಗಿ ಇಟ್ಕೊಳ್ಳೋದು ಮತ್ತು ಮನೇನ ಅಂದವಾಗಿ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತಂದರೆ ತುಂಬಾ ಇಷ್ಟ. ಅಂದರೆ ನಾನು ಜಾಸ್ತಿ ಶೋ ಪೀಸಸ್ನೆಲ್ಲ ಇಡೋದಕ್ಕೆ ಹೋಗೋದಿಲ್ಲ. ಜಾಸ್ತಿ ಶೋ ಪೀಸಸ್ ಇಟ್ಟಷ್ಟು ಕ್ಲೀನಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋ ರೀತಿಯಾಗಿ ಇಟ್ಕೊಳ್ತೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ಈ ಒಂದು ಡೋರ್ ಮ್ಯಾಗ್ನೆಟು ಒಂದು ಸ್ವಲ್ಪ ಟೈಟ್ ಅಂತ ಅನಿಸ್ತಾ ಇದೆ ಅಂತ ನನಗನ್ನಿಸ್ತು. ಅದನ್ನೇ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಇದು ತುಂಬ ಟೈಟ್ ಅಲ್ವಾ ಅಂತಂದ್ಬಿಟ್ಟು. ಇಲ್ಲ ಸರಿ ಹೋಗುತ್ತೆ ಅಲ್ಲಿ ಡೋರ್ಗೆ ಹಾಕಿದ್ಮೇಲೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಅದೇ ನಾನು ಚೆಕ್ ಮಾಡ್ತಾ ಇದ್ದೀನಿ, ತುಂಬ ಟೈಟ್ ಅಂತ ಅನಿಸ್ತಾ ಇದೆ, ತೆಗಿಯೋದಕ್ಕೇನೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಇದನ್ನೆಲ್ಲ ಫಿಟ್ ಮಾಡೋದಕ್ಕೆ ನನ್ನ ತಮ್ಮನೇ ಬರಬೇಕು. ಆ ಒಂದು ಡೋರ್ ಕರ್ಟನ್ ಆಗಿರ್ಬೋದು, ಅದಾದಮೇಲೆ ಈ ಒಂದು ಡೋರ್ ಮ್ಯಾಗ್ನೆಟ್ಗಳಾಗಿರ್ಬೋದು, ಇದನ್ನೆಲ್ಲ ಫಿಟ್ ಮಾಡೋದಕ್ಕೆ ನನ್ನ ತಮ್ಮನೇ ಬರಬೇಕು. ಇದನ್ನೆಲ್ಲ ಡ್ರಿಲ್ ಮಿಷಿನಲ್ಲಿ ಮೊಳೆಗಳನ್ನ ಹೊಡೆದು ಇದನ್ನ ಫಿಟ್ ಮಾಡಬೇಕಾಗುತ್ತೆ. ನಮ್ಗೆ ಅಷ್ಟಾಗಿ ಬರೋದಿಲ್ಲ. ಅವ್ನಿಗೆ ಚೆನ್ನಾಗಿ ಗೊತ್ತು, ಇದೆಲ್ಲನೂ ಚೆನ್ನಾಗಿ ಮಾಡ್ತಿರ್ತಾನೆ. ಅವನಿಗೋಸ್ಕರ ಇನ್ನು ಇದನ್ನ ಹಾಗೆ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ನೈಟ್ ಊಟಕ್ಕೆ ಮಧ್ಯಾಹ್ನ ಮಾಡಿದ್ನಲ್ವ ಕುಷ್ಕ ರೈಸು, ಅದೇ ಇತ್ತು. ಅದನ್ನೇ ತಿಂದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ನಾವು ಮಾಮೂಲಿಯಾಗಿ ಬೇಗನೆ ಊಟ ಮುಗಿಸ್ಕೊಂಡ್ಬಿಡ್ತೀವಲ್ವ, ಹಾಗಾಗಿ ಒಂದು 7:15ಗೆ ಊಟ ಮುಗಿಸ್ಕೊಂಡ್ವಿ. ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದ್ರೆ 8 ಗಂಟೆಗೆಲ್ಲ ನನ್ನ ಕೆಲಸ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಹಾಗೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಪ್ರೊನೌನ್ಸೇಷನ್ ಆ ಕಡೆ ಈ ಕಡೆ ಹೋಗಿರುತ್ತೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ವಿಡಿಯೋ ಮಾಡಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ನಾವು ಕೊಟ್ಕೊಂಡು ಹೋಗ್ತಾ ಇರ್ತೀವಲ್ವ, ಆವಾಗ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ನೋಡಿದ್ರೆ ನಮ್ಗನ್ಸುತ್ತೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಾಗಿತ್ತಲ್ವಾ ಅಂತಂದ್ಬಿಟ್ಟು ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದೊಂದು ವರ್ಡ್ ಅನ್ನೋದು ಆ ಕಡೆ ಈ ಕಡೆ ಹೋಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೂ ನಾನು ಅದನ್ನು ಎಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಓವರನ್ನು ಕೊಡ್ತಾ ಇರ್ತೀನಿ. ಕೆಲವೊಂದು ವರ್ಡ್ಸ್ ಆ ಕಡೆ ಈ ಕಡೆ ಹೋಗಿರುತ್ತೆ ಅಷ್ಟೇ.
ನೆಕ್ಸ್ಟ್ ಇವಾಗ ನಾನು ಮಂಡೇ ಮಾರ್ನಿಂಗು ಒಂದು 6 ಗಂಟೆಗೇ ಎದ್ದಿದ್ದೀನಿ. ಎದ್ದು ಇವಾಗ ಆ ವಿಂಡೋ ಕರ್ಟನ್ಸ್ನೆಲ್ಲ ಓಪನ್ ಮಾಡಿ ಹಾಗೆ ಮೇನ್ ಡೋರ್ನು ಸಹ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಂಡೋ ಹತ್ರ ಒಂದು ಪಿಂಕ್ ಕಲರ್ ಕರ್ಟನ್ ಬರೋದೊಂದು ಬಾಕಿ ಇದೆ, ಇನ್ನು ಎಲ್ಲನೂ ನಾವು ಬುಕ್ ಮಾಡಿರೋದು ಬಂದಿದೆ. ಆ ಒಂದು ಕರ್ಟನ್ನು ಟ್ಯೂಸ್ಡೇ ಬರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಅಮೆಝಾನ್ ಒಂದು ಟ್ರ್ಯಾಕಲ್ಲಿ ತೋರಿಸ್ತಾ ಇದೆ. ನಾನು ಲಾಸ್ಟು ಆ ಒಂದು ಕ್ಲಿಪ್ಪಿಂಗ್ಸನ್ನು ಸಹ ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟ್ ಹಾಗೆ ಇವಾಗ ನೈಟ್ ಟೈಮ್ ಒಂದು ಸ್ವಲ್ಪ ಮಳೆಗಳು ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ನಾವು ನೈಟ್ ಟೈಮು ಮಲಗೋದಕ್ಕಿಂತ ಮುಂಚೆ ಇಲ್ಲಿ ವಿಂಡೋನ ಕ್ಲೋಸ್ ಮಾಡಿಬಿಡ್ತೀವಿ. ಮಸ್ಕಿಟೋ ಶಟರ್ ಯಾವಾಗಲೂ ಓಪನ್ ಆಗೇ ಇರುತ್ತೆ. ಇನ್ನು ಮಳೆ ಬಿತ್ತು ಅಂತಂದರೆ ಆ ಹನಿಗಳೆಲ್ಲ ಆ ಒಂದು ಮಸ್ಕಿಟೋ ಶಟರ್ ವಿಂಡೋಯಿಂದ ಒಳಗಡೆ ಹನಿಗಳೆಲ್ಲ ಬರುತ್ತೆ ಅಂತಂದ್ಬಿಟ್ಟು ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಬೆಳಗ್ಗೆ ಎದ್ದು ಆ ಒಂದು ವಿಂಡೋನ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಹಾಗೆ ಒಂದು 5-10 ಮಿನಿಟ್ಸ್ ಹಾಗೆ ಕುತ್ಕೊಂಡು ನೀರು ಕುಡಿಯೋದಿದ್ರೆ ನೀರು ಕುಡಿತೀನಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ನಾನು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಮೊದಲಿಗೆ ಇಲ್ಲಿ ಕಿಚನ್ ಯುಟಿಲಿಟಿ ಡೋರನ್ನು ಓಪನ್ ಮಾಡ್ತೀನಿ, ಆಮೇಲೆ ಎಲ್ಲ ಡೋರುಗಳನ್ನು ಓಪನ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗಾಳಿಗೆ ಡೋರ್ ಅನ್ನೋದು ಯಾವಾಗೂ ಕ್ಲೋಸ್ ಆಗ್ತಾನೇ ಇರುತ್ತೆ. ಒಂದು ನಾನು ಜುಗಾಡ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದೇ ಇದೊಂದು ಜುಗಾಡು. ರಟ್ಟಿನ ಒಂದು ಪೀಸನ್ನು ತೊಗೊಂಬಂದು ಇಲ್ಲಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಅದನ್ನು ನೋಡಿ ಸರಿ ಆಯ್ತಮ್ಮ, ಎಲ್ಲದಕ್ಕೂ ನಾನು ಒಂದು ಮ್ಯಾಗ್ನೆಟನ್ನು ತರಿಸ್ತೀನಿ ಅಂತ ತರಿಸಿರೋದು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾನು ಜುಗಾಡ್ ಮಾಡ್ಕೊಂಡಿದ್ದೆ. ನಾನು ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಅಷ್ಟೇ ಒಂದು ಸಲ ಹೇಳ್ತೀನಿ ಈ ರೀತಿಯಾಗಿ ಒಂದು ಐಟಮ್ ಬೇಕು ಅಂತಂದ್ಬಿಟ್ಟು. ಅವ್ರು ತರಿಸೋದು ಒಂದು ಸ್ವಲ್ಪ ಡಿಲೇ ಮಾಡಿದ್ದಾರೆ ಅಂತಂದರೆ ನನಗೇನಾದರೂ ಒಂದು ಅದಕ್ಕೆ ಜುಗಾಡನ್ನು ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಆಮೇಲೆ ನಾನು ವಿಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಮನೆ ಕಸ ಗುಡಿಸಿದ್ದು ಒರೆಸಿದ್ದು ಪೂಜೆ ಮಾಡಿದ್ದೆಲ್ಲ ಅದೆಲ್ಲ ಅವಾಗವಾಗ ಡೈಲಿ ರೋಟೀನ್ ಅಂತ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಲ್ವಾ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಆಮೇಲೆ ನನ್ನ ಹಸ್ಬೆಂಡು ಕಾಫಿಗೆ ಅಂತಂದ್ಬಿಟ್ಟು ಹಾಲು ತೊಗೊಂಬಂದರು. ಅದು ಯಾಕೋ ಒಡ್ಕೊಂಡ್ಬಿಡ್ತು, ಹಾಗಾಗಿ ಇನ್ನು ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಅದನ್ನೆಲ್ಲ ಶೋಧಿಸ್ಕೊಂಡು ಇವಾಗ ಅದರಲ್ಲಿ ಒಂದು ಏನಂತಾರೆ ಇದು ಒಂಥರ ಪಾಯಸ ಥರ ಮಾಡಿದ್ದೀನಿ. ಅದಕ್ಕೆ ಏನು ಹೆಸರಿಡೋದು ಅಂತಲೇ ನನಗೆ ಗೊತ್ತಿಲ್ಲ. ನಾನೇ ಒಂದು ರೆಸಿಪಿಯನ್ನು ಮಾಡಿದ್ದೀನಿ, ಅದು ಎಲ್ಲೂ ಇಲ್ಲ. ಸುಮ್ಮನೆ ಒಂದು ಚಿಕ್ಕ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಈ ಒಂದು ಹಾಲಿನ ಕೆನೆ ಇರುತ್ತಲ್ವ, ಅದು ಒಡೆದೋಗಿರುತ್ತಲ್ವ ಪನ್ನೀರ್ ಥರ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಇಲ್ಲಿ ನನಗೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅಂತ ಅನ್ನಿಸ್ತು. 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗ್ತಾಯಿತ್ತು. ಆಮೇಲೆ ನಾನು ಹುರಿದಿದ್ದಾದಮೇಲೆ ಒಂದು ಸ್ವಲ್ಪ ತುಪ್ಪ ಎಲ್ಲ ತೇಲ್ತಾ ಇತ್ತು. ಆವಾಗ ನಾನು ಆ ಸ್ಪೂನಲ್ಲಿ ಒಂದು ಸ್ವಲ್ಪನೇ ತೆಗೆದಿಟ್ಕೊಂಡ್ಬಿಟ್ಟೆ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅದಾದಮೇಲೆ ತುಪ್ಪದಲ್ಲೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಾವೊಂದು ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು, ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆ ಅನ್ನೋದು ಕಡಿಮೆ ಹಾಕ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಮತ್ತೆ ನಾನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ಕಾಯಿಸಿರುವ ಒಂದು ಸ್ವಲ್ಪ ಹಾಲನ್ನು ಹಾಕಿದೆ. ಆ ಒಂದು ಕ್ಲಿಪ್ಪಿಂಗ್ ನಾನು ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ, ವಿಡಿಯೋನೇ ಮಾಡ್ಕೊಂಡಿಲ್ಲ. ಇವಾಗ ನೋಡ್ತಾ ಇರ್ಬೋದು, ಇದೊಂದು ಪನ್ನೀರ್ ಪಾಯಸ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಚೆನ್ನಾಗಿತ್ತು, ಸ್ವೀಟ್ ಅಂತೂ ಚೆನ್ನಾಗಿತ್ತು, ಏನು ವೇಸ್ಟ್ ಆಗಿಲ್ಲ. ನನ್ನ ಹಸ್ಬೆಂಡು ಸಹ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ನಮಗೆ ಮಧ್ಯಾಹ್ನ ಮೇಲೆ ಇನ್ನೊಂದು ಕೊರಿಯರ್ ಬಂತು. ಅದೇನು ಅಂತಂದರೆ ಕಾಲಿಂಗ್ ಬೆಲ್ಲು. ಬಿಲ್ಡರು ಫ್ಲ್ಯಾಟನ್ನು ಕಟ್ಟಬೇಕಾದ್ರೇ ಕಾಲಿಂಗ್ ಬೆಲ್ಲನ್ನು ಕನೆಕ್ಷನ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಗೇಟ್ ಇಟ್ಕೊಂಡ್ಬಿಟ್ಟಿದ್ದೀವಲ್ವ, ಆ ಗೇಟ್ ಒಳಗಡೆಯಿಂದ ಕೈಯನ್ನು ತೋರಿಸೋದಕ್ಕೆ ಆಗೋದಿಲ್ಲ, ತುಂಬ ದೂರ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದೊಂದು ಎಲೆಕ್ಟ್ರಿಕಲ್ ಕಾಲಿಂಗ್ ಬೆಲ್ ಅಂತೆ, ಅಂದರೆ ವೈರ್ಲೆಸ್ ಇರುತ್ತೆ. ಇದನ್ನು ಗೇಟ್ಗೆ ಹಾಕೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ತರಿಸಿದ್ದಾರೆ. ನೋಡ್ತಾ ಇರ್ಬೋದು, ಇದು 1000 ಏನೋ ಆಯ್ತಂತೆ. ಇವಾಗ ಇದು ಕರೆಂಟಿಂದ ಆಗೋದು, ಇದಕ್ಕೆ ಸೆಲ್ಲೇನೂ ಬೇಕಾಗಿಲ್ವಂತೆ. ಇಲ್ಲಿ ಒಂದು ಪ್ಲಗ್ಗಲ್ಲಿ ನಾವು ಫಿಕ್ಸ್ ಮಾಡಿದ್ದೀವಿ. ಅದಾದಮೇಲೆ ನಾವು ಗೇಟಲ್ಲಿ ನಾವು ಇದನ್ನು ಒಂದು ಗೋಡೆಗಾದರೂ ಹೊಡ್ಕೊಳ್ಬೋದು. ಮೊಳೆ ಹಾಕ್ಬಿಟ್ಟು ಗೋಡೆಗಾದರೂ ಹೊಡೆದು ಅಲ್ಲಿ ಫಿಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಗಮ್ಮು ಕೊಟ್ಟಿದ್ದಾರೆ, ಆ ಗಮ್ಮನ್ನು ಒಂದು ಗೇಟ್ಗೆ ನಾವು ಈ ರೀತಿಯಾಗಿ ಫಿಟ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು.
ನೆಕ್ಸ್ಟ್ ಇನ್ನು ಹಾಲಲ್ಲಿರೋ ವಿಂಡೋಗೆ ಸೆಂಟ್ರಲ್ಲಿ ಪಿಂಕ್ ಕಲರ್ ಕರ್ಟನ್ ಒಂದು ಹಾಕ್ತೀನಿ ಅಂತ ಹೇಳಿದ್ನಲ್ವ, ಅದೊಂದು ಬರೋದು ಬಾಕಿ ಇತ್ತು. ಅದು ಸಹ ಟ್ಯೂಸ್ಡೇ ಮಾರ್ನಿಂಗ್ ಬಂತು. ಅದನ್ನು ಅಷ್ಟೇ ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆ ಡಿಸೈನ್ ಸೇಮೇ ಇದೆ, ಆದರೆ ಕಲರ್ ಚೇಂಜ್ ಅಷ್ಟೇ, ಸೇಮ್ ಡಿಸೈನೇ ಇದೆ. ಅದೊಂದೇ ಹಾಕ್ಬೋದಾಗಿತ್ತು, ವೈಟ್ ಕಲರ್ ಕರ್ಟನ್ ಒಂದೇ. ಆದರೆ ಅದು ನೆಟ್ಟೆಡ್ ಅಲ್ವಾ, ಒಂದು ಸ್ವಲ್ಪ ದೂರ ಇತ್ತು ಅಂತಂದರೆ ಚೆನ್ನಾಗಿ ಕಾಣೋದಿಲ್ವೇನೋ ಅಂತ ನನಗನ್ನಿಸ್ತು. ಹಾಗಾಗಿನೇ ಈ ಒಂದು ವೈಟ್ ಕಲರ್ಗೆ ಬೇರೆ ಏನಾದರೂ ಕಾಂಬಿನೇಷನ್ನ ಸರ್ಚ್ ಮಾಡಿದ್ರ ಅದಕ್ಕೆ ಇನ್ನೊಂದು ಏನಾದರೂ ಹಾಕ್ಬೇಕಲ್ವಾ ಅಂತ ಅನಿಸ್ತು. ಅದಕ್ಕೆ ನನಗೆ ಪಿಂಕ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನಿಸ್ತು. ಹಾಗಾಗಿ ಪಿಂಕ್ ಕಲರ್ನ ತರಿಸಿದ್ದೀನಿ. ನೋಡ್ತಾ ಇರ್ಬೋದು ಹಾಕಿದ್ದೀವಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು. ನೈಟ್ ಟೈಮ್ ಆದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ಸ್ಟ್ ಯಾವಾಗಲಾದರೂ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಅಲ್ಲಿ ದಿವಾನೂ ಅಷ್ಟೇ, ಅಲ್ಲೊಂದು ಸ್ವಲ್ಪ ಎಲ್ಲ ದಿಮ್ಸ್ ಎಲ್ಲ ಚೇಂಜ್ ಮಾಡಬೇಕು, ಹಾಸಿಗೆ ಎಲ್ಲ ಹೊಲಿಸ್ಬೇಕು. ನಿಧಾನವಾಗಿ ಒಂದೊಂದೇ ಮಾಡ್ಕೊಳ್ತೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.